ಬೇಡ, ಕುರ್ಚಿ ಬೇಡ, ಏನಿದು ಬಿಜೆಪಿ ಪ್ಲಾನ್? ಮತದಾರರನ್ನ ತಲುಪುವುದಕ್ಕೆ ಬಿಜೆಪಿ ಅಭಿಯಾನ. ಮತಬೇಟೆಗೆ ಕೇಸರಿ ಪಡೆಯ ಸಿಂಪಲ್ ಗಿಮಿಕ್. ನಮಸ್ಕಾರ ವೀಕ್ಷಕರೇ, ಅಶ್ವವೇಗ ಸ್ಪೆಷಲ್ಗೆ ಸ್ವಾಗತ. ನಾನು ಪಲ್ಲವಿ ಬಾರ್. ಲೋಕಸಮರಕ್ಕೆ ಅಖಾಡ ಸಿದ್ಧಗೊಂಡಿದೆ. ಕದನಕ್ಕೆ ಡೇಟ್ ಫಿಕ್ಸ್ ಆಗ್ತಾ ಇದ್ದಂತೆ ಅಭ್ಯರ್ಥಿಗಳ ಹುಡುಕಾಟ, ಕ್ಷೇತ್ರಗಳ ಹಂಚಿಕೆಯಲ್ಲಿ ಎಲ್ಲಾ ರಾಜಕೀಯ ಪಕ್ಷಗಳು ಬಿರುಸಿನ ತಂತ್ರಗಾರಿಕೆ ನಡೆಸ್ತಾ ಇವೆ. ಯಾವ ಕ್ಷೇತ್ರದ ಅಭ್ಯರ್ಥಿ ವೀಕ್ ಇದ್ದಾನೆ, ಗೆಲ್ಲುವ ಕುದುರೆ ಯಾವುದು, ಯಾರನ್ನು ನಿಲ್ಲಿಸಿದರೆ ಕ್ಷೇತ್ರವನ್ನ ಗೆದ್ದುಕೊಂಡು ಬರ್ತಾನೆ ಅನ್ನೋ ಲೆಕ್ಕಾಚಾರದಲ್ಲಿ ಮೂರೂ ಪಕ್ಷಗಳಿವೆ. ಈಗಾಗಲೇ ಬಿಜೆಪಿಯ ಕೇಂದ್ರದ ದೊರೆ ಪ್ರಧಾನಿ ನರೇಂದ್ರ ಮೋದಿ ರಾಜ್ಯದಲ್ಲಿ ಮತಬೇಟೆಗೆ ಇಳಿದಿದ್ದಾರೆ. ಇನ್ನು ಕಾಂಗ್ರೆಸ್ ಗ್ಯಾರಂಟಿ ಸಮಾವೇಶಗಳಲ್ಲಿ ಮತಬೇಟೆಯನ್ನ ಪ್ರಾರಂಭಿಸಿದ್ದಾರೆ. ಬೇರೆ ಬೇರೆ ಕಾಮಗಾರಿಗಳ ಶಂಕುಸ್ಥಾಪನೆ ಹಾಗೂ ಉದ್ಘಾಟನೆ ಕಾರ್ಯಕ್ರಮಗಳ ವೇದಿಕೆಗಳನ್ನೇ ಕೈ ನಾಯಕರು ಚುನಾವಣಾ ಪ್ರಚಾರಕ್ಕೆ ಬಳಸಿಕೊಳ್ತಾ ಇದ್ದಾರೆ. ಮೋದಿ ಅಲಿ ಎದುರು ಕೈ ಮತಗಳು ಕೊಚ್ಚಿಕೊಂಡು ಹೋಗದಂತೆ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಬಿಜೆಪಿ ನಾಯಕರ ವಿರುದ್ಧ ಟೀಕಾಸ್ತ್ರ ಪ್ರಯೋಗಿಸ್ತಾ ಇದ್ದಾರೆ. ಅನ್ನಭಾಗ್ಯ, ಕೃಷಿ ಭಾಗ್ಯ, ಕ್ಷೀರಧಾರೆ ಸೇರಿ 10 ಭಾಗ್ಯಗಳನ್ನ ನೀಡಿದ್ದೇವೆ. ಜೊತೆಗೆ 5 ಗ್ಯಾರಂಟಿಗಳನ್ನ ಜಾರಿ ಮಾಡಿ ನಾವು ನುಡಿದಂತೆ ನಡೆದಿದ್ದೇವೆ ಅಂತ ಕಾಂಗ್ರೆಸ್ ನಾಯಕರು ಮತದಾರರ ಮುಂದೆ ತಮ್ಮ ಸರ್ಕಾರದ ಸಾಧನೆಗಳನ್ನ ಇಡ್ತಾ ಇದ್ದಾರೆ. ಇಷ್ಟು ಮಾತ್ರವಲ್ಲ, ಪ್ರತಿ ತಿಂಗಳು ನಿಮ್ಮ ಬ್ಯಾಂಕ್ ಖಾತೆಗೆ ಹಣ ಜಮೆ ಮಾಡ್ತಾ ಇದ್ದೇವೆ. ಆದ್ದರಿಂದ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ನಮ್ಮನ್ನ ಗೆಲ್ಲಿಸುವಂತೆ ಈಗ ಲೋಕಸಭೆ ಚುನಾವಣೆಯಲ್ಲೂ ನಮ್ಮ ಅಭ್ಯರ್ಥಿಗಳನ್ನು ಗೆಲ್ಲಿಸಿ ಅಂತ ಸಿಎಂ ಮತ್ತು ಡಿಸಿಎಂ ಮತದಾರರಿಗೆ ಕೈ ಮುಗಿದು ಮನವಿಯನ್ನ ಮಾಡಿಕೊಳ್ತಾ ಇದ್ದಾರೆ. ಈಗಾಗಲೇ ನಮ್ಮ ರಾಜ್ಯ ಸೇರಿದಂತೆ ಎಲ್ಲಾ ರಾಜ್ಯಗಳಲ್ಲೂ ಪ್ರಧಾನಿ ನರೇಂದ್ರ ಮೋದಿ ತಮ್ಮ ಪಕ್ಷದ ಸಾಧನೆಗಳನ್ನ ಮುಂದಿಟ್ಟುಕೊಂಡು ಮತಬೇಟೆಗೆ ಇಳಿದಿದ್ದಾರೆ. ಪ್ರತಿ ಚುನಾವಣೆ ಪ್ರಚಾರದಂತೆ ಪ್ರಧಾನಿ ನರೇಂದ್ರ ಮೋದಿಯವರ ಅಲೆಯ ಅಬ್ಬರ ಶುರುವಾಗಿದೆ. ಈ ವರ್ಷ ಮೋದಿ ಗ್ಯಾರಂಟಿ ಹಾಗೂ ಮೋದಿ ಉಳಿಸಿ ದೇಶ ಉಳಿಸಿ ಎಂಬ ಘೋಷವಾಕ್ಯದೊಂದಿಗೆ ಕೇಸರಿ ಪಡೆ ಮತದಾರರನ್ನ ತಲುಪಲು ಎಲ್ಲಾ ಸಿದ್ಧತೆಗಳನ್ನ ಮಾಡಿಕೊಳ್ತಾ ಇದ್ದಾರೆ. ಕಳೆದ ಲೋಕಸಭೆ ಚುನಾವಣೆಯಲ್ಲಿ ನಮ್ಮ ರಾಜ್ಯದಲ್ಲಿ ಆರ್ಎಸ್ಎಸ್ ಕಾರ್ಯಕರ್ತರ ಪರಿಶ್ರಮ ಅಪಾರವಾಗಿತ್ತು. ಈ ಸಲವೂ ಕೂಡ ಸಂಘ ಪರಿವಾರದ ಗ್ರೌಂಡ್ ವರ್ಕ್ ಇನ್ನೂ ಬಿರುಸಿನಲ್ಲಿ ನಡೀತಾ ಇದೆ. ರಾಜ್ಯದಲ್ಲಿ ಬಿಜೆಪಿಗೆ ಆಡಳಿತ ವಿರೋಧಿ ಅಲೆ ಜೊತೆಗೆ ಭ್ರಷ್ಟಾಚಾರದ ಆರೋಪ ಇತ್ತು. ಆದ್ದರಿಂದ ನಮ್ಮ ರಾಜ್ಯದಲ್ಲಿ ಬಿಜೆಪಿ ಅಸ್ತಿತ್ವ ಕಳೆದುಕೊಂಡಿದೆ. ಆದ್ದರಿಂದ ಕಳೆದು ಹೋಗಿದ್ದ ಬಿಜೆಪಿ ಅಸ್ತಿತ್ವವನ್ನ ಮತ್ತೆ ತರಬೇಕಾಗಿದೆ. ಈ ನಿಟ್ಟಿನಲ್ಲಿ ಬಿಜೆಪಿ ಬೇರು ಮಟ್ಟದಿಂದ ಪಕ್ಷವನ್ನ ಸಂಘಟಿಸಬೇಕಿದೆ. ಅದಕ್ಕಾಗಿ ಹಗಲು ರಾತ್ರಿ ಶ್ರಮ ವಹಿಸಬೇಕು. ನಮ್ಮ ರಾಜ್ಯದಲ್ಲಿ 28ಕ್ಕೆ 28 ಸೀಟು ಗೆಲ್ಲಲೇಬೇಕು ಅಂತ ಬಿಜೆಪಿ ಸಂಕಲ್ಪ ಕೊಟ್ಟಂತಿದೆ. ಆದರೆ ಅದು ಅಷ್ಟು ಸುಲಭವಿಲ್ಲ. ರಾಜ್ಯ ಬಿಜೆಪಿ ನಾಯಕರ ಕಳಪೆ ಆಡಳಿತ ವೈಖರಿಯಿಂದ ಕಳೆದ ವಿಧಾನಸಭೆಯಲ್ಲಿ ರಾಜ್ಯದ ಮತದಾರರು ತಕ್ಕ ಪಾಠವನ್ನ ಕಲಿಸಿದರು. ಚುನಾವಣೆ ಪ್ರಚಾರಕ್ಕಾಗಿ ಕೇಂದ್ರದಿಂದ ವರಿಷ್ಠರೇ ಬಂದರೂ ಸಹ ಈ ಸಲ ವರ್ಕೌಟ್ ಆಗಲಿಲ್ಲ. ಅದಕ್ಕೆ ನೇರ ಕಾರಣ ರಾಜ್ಯದ ಬಿಜೆಪಿಯ ಅಸಮರ್ಥ ನಾಯಕರ ಕಾರ್ಯವೈಖರಿ. ರಾಜ್ಯವನ್ನು ಅಭಿವೃದ್ಧಿಯ ಪಥದತ್ತ ತೆಗೆದುಕೊಂಡು ಹೋಗುವಲ್ಲಿ ವಿಫಲವಾಗಿದೆ. ಸರ್ಕಾರದ ಸಾಧನೆಗಳನ್ನ ಮತದಾರರಿಗೆ ತಲುಪಿಸುವಲ್ಲಿ ಫೇಲ್ಯೂರ್ ಆಗಿದೆ. ಇದರ ಜೊತೆಗೆ ನಾಯಕತ್ವ ಬದಲಾವಣೆ, ಆಂತರಿಕ ಗುದ್ದಾಟಗಳಲ್ಲಿ ಕಾಲಹರಣ ಮಾಡಿದ್ರೆ ಹೊರತು ರಾಜ್ಯದ ಅಭಿವೃದ್ಧಿಯ ಕಡೆ ಗಮನ ಕೊಡಲೇ ಇಲ್ಲ. ಇಂತಹ 10 ಹಲವು ಮೈನಸ್ಗಳಿಂದ ಕಳೆದ ವಿಧಾನಸಭೆಯಲ್ಲಿ ಬಿಜೆಪಿ ಕಾಂಗ್ರೆಸ್ ಅಬ್ಬರದ ಗ್ಯಾರಂಟಿಗಳ ಮುಂದೆ ಮಂಡಿಯೂರಿ ಸೋಲನ್ನ ಒಪ್ಪಿಕೊಂಡಿದ್ದಾರೆ. ಆದ್ರೆ ಇದೀಗ ರಾಜ್ಯ ಬಿಜೆಪಿ ನಾಯಕರು ಮತದಾರರನ್ನ ಸೆಳೆಯಲು ಬಿಗ್ ಪ್ಲಾನ್ ಹಾಕಿಕೊಂಡಿದ್ದಾರೆ. ಕಳೆದ ಲೋಕಸಭೆ ಚುನಾವಣೆಯಂತೆ ಈ ಸಲವೂ ಹೆಚ್ಚು ಸೀಟ್ಗಳನ್ನ ಗೆಲ್ಲುವುದರ ಮುಖಾಂತರ ಪ್ರಧಾನಿ ಮೋದಿಯವರಿಗೆ ದೊಡ್ಡ ಗಿಫ್ಟ್ ಕೊಡುವುದಕ್ಕೆ ಎಲ್ಲಾ ಸಿದ್ಧತೆಗಳನ್ನ ಮಾಡಿಕೊಳ್ತಾ ಇದ್ದಾರೆ. ಸೂಕ್ಷ್ಮ ಮಟ್ಟದ ಮತದಾರರನ್ನ ತಲುಪುವ ನಿಟ್ಟಿನಲ್ಲಿ ಸಿಂಪಲ್ ಯೋಜನೆಗಳನ್ನ ಕೇಸರಿ ಪಡೆ ಹಾಕಿಕೊಂಡಿದೆಯಂತೆ. ರಾಜ್ಯಾದ್ಯಂತ ಸಣ್ಣ ಪುಟ್ಟ ಗುಂಪುಗಳನ್ನ ಗುರಿಯಾಗಿಟ್ಟುಕೊಂಡು ಮತಯಾಚನೆಗೆ ಬಿಜೆಪಿ ಮುಂದಾಗ್ತಾ ಇದೆ. ಪಕ್ಷದ ಮುಖಂಡರು ಮತ್ತು ಕಾರ್ಯಕರ್ತರು ಸುಮಾರು 100 ಜನರನ್ನ ಗುರಿಯಾಗಿಟ್ಟುಕೊಂಡು ರಸ್ತೆ ಬದಿಯಲ್ಲಿ, ಗ್ರಾಮದ ಮರಗಳ ಕೆಳಗೆ ಅಥವಾ ಯಾರೊಬ್ಬರ ನಿವಾಸದಲ್ಲಿ ಇಂತಹ ಸಭೆಗಳನ್ನು ನಡೆಸುತ್ತಾರೆ. ಇವರ ಈ ಪ್ಲಾನ್ ನಲ್ಲಿ ಯಾವುದೇ ರ್ಯಾಲಿಗಳು ಇರೋದಿಲ್ಲ. ಸಣ್ಣ ಸಣ್ಣ ಸಭೆಗಳನ್ನ ನಡೆಸುವುದರ ಮೂಲಕ ಎಲ್ಲರನ್ನೂ ತಲುಪುವುದಕ್ಕೆ ಡಿಫರೆಂಟ್ ಯೋಜನೆಯೊಂದನ್ನ ರೂಪಿಸಿದ್ದಾರೆ. ಸಭೆಗಳನ್ನು ಉದ್ದೇಶಿಸಿ ಮಾತನಾಡೋದಕ್ಕೆ ಗ್ರಾಮ ಪಂಚಾಯತ್ ಸದಸ್ಯರು, ಸ್ಥಳೀಯ ಪಕ್ಷದ ಪದಾಧಿಕಾರಿಗಳು ಮತ್ತು ಇತರರು ಸೇರಿ ಸ್ಥಳೀಯ ಮುಖಂಡರ ಸಹಾಯವನ್ನ ತೆಗೆದುಕೊಳ್ತಾರೆ. ಇಷ್ಟು ಮಾತ್ರವಲ್ಲ,
ಮಹಿಳಾ ಮತದಾರರನ್ನ ತಲುಪೋದಿಕ್ಕೆ ಉಜ್ವಲ, ಜಲಜೀವನ್ ಮಿಷನ್ ಮತ್ತು ಇತರ ಕೇಂದ್ರದ ಯೋಜನೆಗಳ ಬಗ್ಗೆ ಅವರಿಗೆ ವಿವರವಾಗಿ ತಿಳಿಸಲಾಗಿದೆ. ಇದಕ್ಕಾಗಿ ಯಾವುದೇ ಮೈಕ್ ಬೇಡ, ಯಾವುದೇ ಕುರ್ಚಿ ಬೇಡ ಎನ್ನುವ ಅಭಿಯಾನ ಬಿಜೆಪಿ ಶುರು ಮಾಡ್ತಾರೆ. ಇದು ಬಿಜೆಪಿಗೆ ಎಷ್ಟರ ಮಟ್ಟಿಗೆ ಸಕ್ಸಸ್ ತಂದು ಕೊಡುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಇದು ಈ ಹೊತ್ತಿನ ಅಶ್ವವೇಗ ಸ್ಪೆಷಲ್. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್.